ಯಾರೋ ಹುಟ್ಟಿದ್ದು ಕಗ್ಗತ್ತಲಿನ ಸೆರೆಮನೆಯಲ್ಲಿ, ಆದ್ರೆ ಆಳಿದ್ದು ಇಡೀ ಜಗತ್ತನ್ನು. ನಾವೆಲ್ಲರೂ ಒಮ್ಮೆ ಯೋಚನೆ ಮಾಡಿದ್ರೆ ಬಹಳ ಆಶ್ಚರ್ಯ ಆಗತ್ತೆ. ಹೌದು, ಅದೇ ಅಲ್ವಾ ಇಲ್ಲಿರೋ ಅತಿದೊಡ್ಡ ವಿಸ್ಮಯ. ಯಾರ ಕೈಯಲ್ಲಿ ಮೃದುವಾದ ಬೆಣ್ಣೆಯೂ ಇತ್ತೋ ಅದೇ ಕೈಯಲ್ಲಿ ರಕ್ತ ಸಿಕ್ತ ಸುದರ್ಶನ ಚಕ್ರವೂ ಇತ್ತು. ಅಂದ್ರೆ ಆತ ಪ್ರೇಮದ ಅದ್ಭುತ ಸಂಕೇತ, ಅದೇ ರೀತಿ ಕುರುಕ್ಷೇತ್ರದಂತಹ ಮಹಾಯುದ್ಧದ ರೋವಾರಿ ಕೂಡ. ಖಂಡಿತ. ಈ ವೈರುಧ್ಯಗಳೇ ಕೃಷ್ಣನ ವ್ಯಕ್ತಿತ್ವವನ್ನು ಅಷ್ಟು ಆಕರ್ಷಕವಾಗಿ ಮಾಡೋದು. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಕೇವಲ ಭಕ್ತಿಗೀತೆಗಳನ್ನಲ್ಲ, ಇತಿಹಾಸಕಾರರ ದಾಖಲೆಗಳು, ಪ್ರಾಚೀನ ಪುರಾಣಗಳ ತುಲನಾತ್ಮಕ ಅಧ್ಯಯನಗಳು ಮತ್ತು ಆಧುನಿಕ ಮನಃಶಾಸ್ತ್ರಜ್ಞರ ವಿಶ್ಲೇಷಣೆಗಳನ್ನೊಳಗೊಂಡ ಕೃಷ್ಣ ದ ಸೈನ್ಸ್ ಆಫ್ ಲೈಫ್ ಆ್ಯಂಡ್ ಡಿವೈನ್ ಕಾನ್ಷಿಯಸ್ನೆಸ್ ಎನ್ನುವ ಮಾಹಿತಿಯ ಆಗರವನ್ನು ನಮ್ಮ ಮುಂದಿಟ್ಟುಕೊಂಡಿದ್ದೇವೆ. ನಮ್ಮ ಗುರಿ ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಕೃಷ್ಣ ಎನ್ನುವ ವ್ಯಕ್ತಿತ್ವದ ಹಿಂದಿರುವ ಆ ಅಸಲಿ ವಿಜ್ಞಾನವನ್ನು ಅರ್ಥಮಾಡಿಕೊಳ್ಳುವುದು. ಹೌದು, ನಮ್ಮ ದಾಖಲೆಗಳ ಪ್ರಕಾರ ಇದು ಕೇವಲ ಒಂದು ಕಥೆಯಲ್ಲ, ಬದುಕಿನ ಸಂಪೂರ್ಣ ವಿಜ್ಞಾನ. ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಸೂಕ್ಷ್ಮ ವಿಚಾರ ಏನೆಂದರೆ, ಆ ಜಗದ್ಗುರು ಎನ್ನುವ ಪರಿಕಲ್ಪನೆ ಸನಾತನ ಭಾರತದ ಅಖಂಡ ಗುರುಪರಂಪರೆಯಲ್ಲಿ ನಾವು ಕೃಷ್ಣಂ ಒಂದೇ ಜಗದ್ಗುರು ಮಂಟೆ ಹೇಳ್ತೀವಿ. ಅಂದ್ರೆ ಇಡೀ ಜಗತ್ತಿಗೆ ಗುರು ಅಂತಾನ? ನಿಖರವಾಗಿ. ಇದರ ಅರ್ಥ ಬಹಳ ಸ್ಪಷ್ಟ. ಇತಿಹಾಸದಲ್ಲಿ ನೂರಾರು ರಾಜರು ಬಂದು ಹೋಗಿದ್ದಾರೆ, ಯುದ್ಧಗಳನ್ನು ಗೆದ್ದಿದ್ದಾರೆ. ಆದರೆ ಕೃಷ್ಣ ಕೇವಲ ಒಬ್ಬ ರಾಜನಲ್ಲ, ಆತ ಇಡೀ ಜಗತ್ತಿಗೆ ಒಬ್ಬ ಆದಿಗುರು. ಆತನ ಪ್ರತಿಯೊಂದು ಹೆಜ್ಜೆ, ಆತ ತೆಗೆದುಕೊಂಡ ಪ್ರತಿಯೊಂದು ನಿರ್ಧಾರ, ಇವೆಲ್ಲವೂ ಮನುಕುಲಕ್ಕೆ ಮಾನವೀಯತೆಯನ್ನು ಮತ್ತು ಧರ್ಮದ ಸಂಕೀರ್ಣತೆಯನ್ನು ಬಿಡಿಸಿ ಹೇಳುವ ಪಾಠಶಾಲೆ. ನಿಜ. ಆತನ ಬದುಕಿನ ಈ ವೈರುಧ್ಯಗಳೇ ಆ ಜೀವನದ ಸಮತೋಲನವನ್ನು ಹೇಗೆ ಕಾಯ್ದುಕೊಳ್ಳಬೇಕು ಅಂತ ಕಲಿಸುವ ಅದ್ಭುತ ಪ್ರಯೋಗಾಲಯ ಇದ್ದಾಗೆ ಅಲ್ವಾ? ಹೌದು ಹೌದು, ಅದ್ಭುತವಾದ ಹೇಳ್ರಿ. ಒಂದ್ ನಿಮಿಷ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಕೃಷ್ಣನ ಈ ವೈರುಧ್ಯಮಯ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲು ನಾವು ನೇರವಾಗಿ ಮೂಲ ಗ್ರಂಥಗಳ ಕಡೆಗೆ ಹೋಗಬೇಕು ಎನ್ನುತ್ತವೆ ನಮ್ಮ ದಾಖಲೆಗಳು. ನಮ್ಮ ಆಕರಗಳ ಪ್ರಕಾರ ಶ್ರೀಮದ್ ಭಾಗವತ ಪುರಾಣ, ಮಹಾಭಾರತ ಮತ್ತು ಹರಿವಂಶ ಪುರಾಣಗಳು ನಮಗೆ ಅಧಿಕೃತ ಮಾಹಿತಿಯನ್ನು ನೀಡುತ್ತವೆ. ಈ ಗ್ರಂಥಗಳಲ್ಲಿ ಕೃಷ್ಣಾವತಾರವನ್ನು ಭಗವಂತನ ಪೂರ್ಣಾವತಾರ ಅಂತ ಕರೆಯಲಾಗಿದೆ. ಆ ಪೂರ್ಣಾವತಾರ ಅಂದ್ರೆ 16 ಕಲೆಗಳಿಂದ ಕೂಡಿದ ಅವತಾರ ಅಂತ ಅರ್ಥ. ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಕಾಡುತ್ತೆ ನಂಗೆ. ರಾಮಾವತಾರವೂ ಇತ್ತು, ಅದು ಕೂಡ ಭಗವಂತನ ಅವತಾರವೇ ಅಲ್ವಾ? ಹೌದು, ಖಂಡಿತ. ರಾಮಾವತಾರವೂ ಪ್ರಮುಖವಾದದ್ದೇ. ರಾಮ ಮರ್ಯಾದಾ ಪುರುಷೋತ್ತಮ. ಆತ ತಂದೆಯ ಮಾತಿಗೆ ಕಟ್ಟುಬಿದ್ದು ಕಾಡಿಗೆ ಹೋದ. ಪ್ರತಿಯೊಂದು ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸಿದ. ನಿಜ, ರಾಮ ಒಂದು ಧರ್ಮದ ಚೌಕಟ್ಟಿನಲ್ಲಿ ಬದುಕಿದವನು. ಆದ್ರೆ ಕೃಷ್ಣನ ವಿಚಾರಕ್ಕೆ ಬಂದ್ರೆ ನಮ್ಮ ಮೂಲ ಗ್ರಂಥಗಳೇ ಹೇಳುವಂತೆ ಆತ ನಿಯಮಗಳನ್ನು ಮುರಿದ. ಯುದ್ಧ ಭೂಮಿಯಲ್ಲಿ ದ್ರೋಣರಾಗಲಿ ಕರ್ಣನಾಗಲಿ ಅವರನ್ನು ಸೋಲಿಸಲು ನಿಯಮಗಳನ್ನು ಬದಿಗೊತ್ತಿದ ಅಲ್ವಾ? ಇದು ಬಹಳಷ್ಟು ಜನರನ್ನು ಕಾಡುವಂತ ಪ್ರಶ್ನೆ. ಹೌದು, ಅಂದ್ರೆ ಇದನ್ನು ಒಪ್ಪಿಕೊಳ್ಳೋದು ಕಷ್ಟ. ನಿಯಮ ಮುರಿಯೋದು ಧರ್ಮ ಹೇಗಾಗತ್ತೆ? ಸಾಮಾನ್ಯ ಜನರು ಇದನ್ನೇ ನೆಪವಾಗಿ ಇಟ್ಕೊಂಡು ತಪ್ಪು ಮಾಡಿದ್ರೆ ಏನು ಗತಿ? ನಮ್ಮ ಮೂಲ ಗ್ರಂಥಗಳು ಈ ಅಪಾಯವನ್ನು ಹೇಗೆ ವಿಶ್ಲೇಷಿಸುತ್ತವೆ? ಇದೊಂದು ಅತ್ಯಂತ ಆಳವಾದ ಪ್ರಶ್ನೆ. ನೋಡಿ, ಬಹಳಷ್ಟು ಬಾರಿ ಜನರು ಕೃಷ್ಣನನ್ನು ಕೇವಲ ನಿಯಮ ಮುರಿಯುವವನು ಅಥವಾ ಕುತಂತ್ರಿ ಅಂತ ತಪ್ಪಾಗಿ ಅರ್ಥೈಸ್ಕೊಳ್ತಾರೆ. ಹೌದು, ಆ ತರಹದ ಮಾತುಗಳನ್ನು ಕೇಳಿದ್ದೀವಿ. ಆದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ದೊಡ್ಡ ಸತ್ಯ ಒಂದಿದೆ. ರಾಮನು ತ್ರೇತಾಯುಗದಲ್ಲಿ ಬದುಕಿದ್ದ. ಆಗ ಸಮಾಜದಲ್ಲಿ ಧರ್ಮದ ಚೌಕಟ್ಟುಗಳು ಗಟ್ಟಿಯಾಗಿದ್ವು. ಅಂದ್ರೆ ಪರಿಸ್ಥಿತಿ ಬೇರೆ ಇತ್ತು ಅಂತೀರಾ? ಹೌದು. ಹಾಗಾಗಿ ರಾಮನು ತಾನು ನಡೆದ ದಾರಿಯನ್ನು ನಮ್ಗೆ ತೋರಿಸಿಕೊಟ್ಟನು. ಹೀಗೆ ಬದುಕಬೇಕು ಅಂತ ತಾನು ಬದುಕಿ ತೋರಿಸಿದನು. ಆದ್ರೆ ಕೃಷ್ಣ ಬಂದದ್ದು ದ್ವಾಪರ ಯುಗದ ಅಂತ್ಯದಲ್ಲಿ. ಆಗ ಧರ್ಮವು ಅತ್ಯಂತ ಸಂಕೀರ್ಣವಾದ ಸ್ಥಿತಿಯಲ್ಲಿತ್ತು. ವ್ಯವಸ್ಥೆಯೇ ಸಂಪೂರ್ಣವಾಗಿ ಭ್ರಷ್ಟವಾಗಿತ್ತು. ಅಂದರೆ ವ್ಯವಸ್ಥೆಯ ನಿಯಮಗಳನ್ನೇ ಬಳಸಿಕೊಂಡು ಅಧರ್ಮವನ್ನು ಮಾಡಲಾಗ್ತಿತ್ತಾ? ನಿಖರವಾಗಿ. ಕೌರವರು ಮಾಡಿದ್ದೇನೋ ಅಂತ ಒಮ್ಮೆ ಯೋಚಿಸಿ. ಜೂಜಾಟದಂತಹ ಒಂದು ಕಾನೂನುಬದ್ಧ ನಿಯಮವನ್ನೇ ಬಳಸಿಕೊಂಡು ದ್ರೌಪದಿಯ ವಸ್ತ್ರಾಪಹರಣಕ್ಕೆ ಮುಂದಾದರು. ಅದು ನಿಜಕ್ಕೂ ಘೋರವಾದದ್ದು. ನಿಯಮಗಳು ದುಷ್ಟರ ಕೈಯಲ್ಲಿ ಆಯುಧಗಳಾದಾಗ ಅದೇ ನಿಯಮಗಳಿಗೆ ಕಟ್ಟು ಬೀಳುವುದು ಅಧರ್ಮವಾಗುತ್ತದೆ. ಕೃಷ್ಣ ಮಾಡಿದ್ದು ಅದನ್ನೇ. ಅಂದ್ರೆ ಆತ ಆ ನಿಯಮಗಳನ್ನು ಮುರಿದು ಧರ್ಮವನ್ನು ಉಳಿಸಿದನಾ? ಹೌದು. ಆತ ನಾವು ನಡೆಯಬೇಕಾದ ದಾರಿಯನ್ನು ಮಾರ್ಗದರ್ಶಕನಾಗಿ ನಿಂತು ತೋರಿಸಿಕೊಟ್ಟನು. ವ್ಯವಸ್ಥೆ ಕೆಟ್ಟು ಹೋದಾಗ ಧರ್ಮವನ್ನು ರಕ್ಷಿಸಲು ಆ ಮುರಿದು ಹೋದ ವ್ಯವಸ್ಥೆಯ ನಿಯಮಗಳನ್ನು ಮುರಿಯಲೇಬೇಕಾಗ್ತದೆ.
ಆದ್ರೆ ನಾನೊಂದು ಪ್ರಶ್ನೆ ಕೇಳಿದ್ದೆ, ಆ ಅಪಾಯದ ಬಗ್ಗೆ. ಜನ ಇದನ್ನ ತಪ್ಪಾಗಿ ಬಳಸ್ಕೊಂಡ್ರೆ ಅಂತ. ಅದಕ್ಕೆ ಉತ್ತರ ಆತನ ಉದ್ದೇಶದಲ್ಲಿದೆ. ಕೃಷ್ಣನು ಯಾವುದೇ ನಿಯಮವನ್ನು ತನ್ನ ಸ್ವಾರ್ಥಕ್ಕಾಗಿ, ತನ್ನ ಸಾಮ್ರಾಜ್ಯ ವಿಸ್ತರಣೆಗಾಗಿ ಅಥವಾ ತನ್ನ ಸುಖಕ್ಕಾಗಿ ಮುರಿಯಲಿಲ್ಲ. ಇದು ಬಹಳ ಮುಖ್ಯವಾದ ಪಾಯಿಂಟ್. ಆತ ಮುರಿದ ಪ್ರತಿಯೊಂದು ನಿಯಮದ ಹಿಂದೆಯೂ ಕೇವಲ ಧರ್ಮ ಸಂಸ್ಥಾಪನೆಯ ನಿಸ್ವಾರ್ಥ ಉದ್ದೇಶವಿತ್ತು. ಕೃಷ್ಣ ತನ್ನ ಇಡೀ ಜೀವಮಾನದಲ್ಲಿ ತಾನೇ ಸ್ವತಃ ರಾಜನಾಗಿ ಸಿಂಹಾಸನದ ಮೇಲೆ ಕೂರಲಿಲ್ಲ ಎನ್ನುವುದನ್ನು ನಾವು ಮರೆಯಬಾರದು. ಇದು ನಿಜಕ್ಕೂ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಇದೇ ಅಲ್ವಾ ಪೂರ್ಣಾವತಾರದ ಅತಿದೊಡ್ಡ ಸಾಧನೆ? ಖಂಡಿತವಾಗಿಯೂ. ನಿಯಮಗಳನ್ನು ಸ್ವಾರ್ಥಕ್ಕಾಗಿ ಮುರಿಯುವುದಕ್ಕೂ ಧರ್ಮವನ್ನು ಉಳಿಸಲು ಮುರಿಯುವುದಕ್ಕೂ ಇರುವ ವ್ಯತ್ಯಾಸವನ್ನು ನಮ್ಮ ಮೂಲಗಳು ಬಹಳ ಸ್ಪಷ್ಟವಾಗಿ ಗೆರೆ ಎಳೆದು ತೋರಿಸಿವೆ. ಹೌದು. ಹಾಗಾದ್ರೆ ಈ ದ್ವಾಪರ ಯುಗದ ಹಿನ್ನೆಲೆಯನ್ನು ಅರಿತ ನಂತರ ಕೃಷ್ಣನ ಬಾಲ್ಯದ ಲೀಲೆಗಳ ಕಡೆಗೆ ಬರೋಣ. ಇಲ್ಲಿಯೂ ನನಗೆ ಕೆಲವು ಅನುಮಾನಗಳಿವೆ. ಹೇಳಿ, ಏನನುಮಾನ? ಬೆಣ್ಣೆ ಕದಿಯುವ ಕಥೆಗಳನ್ನು ನಾವೆಲ್ಲರೂ ಕೇಳಿದ್ದೇವೆ. ನಮ್ಮ ಆಕರಗಳು ಹೇಳುವ ಪ್ರಕಾರ ಆತ ಬೆಣ್ಣೆ ಕದ್ದದ್ದು ಕೇವಲ ಹಸಿವಿಗಲ್ಲ, ಬದಲಾಗಿ ಭಕ್ತರ ಹೃದಯದ ಪ್ರೇಮವನ್ನು ಸೆಳೆಯುವ ಸಂಕೇತವಾಗಿತ್ತು ಎನ್ನುತ್ತವೆ. ಹೌದು, ಅದೊಂದು ಅದ್ಭುತವಾದ ರೂಪಕ. ಆದರೆ ಇದನ್ನ ನಾವು ಇಂದಿನ ಭಾಷೆಯಲ್ಲಿ ವಿಶ್ಲೇಷಣೆ ಮಾಡುವುದಾದರೆ ನನಗೊಂದು ಆಧುನಿಕ ಮನಃಶಾಸ್ತ್ರದ ಸಾದೃಶ್ಯ ನೆನಪಾಗುತ್ತಿದೆ. ಯಾವ ಸಾದೃಶ್ಯ? ಇದನ್ನ ಒಂದು ಸೈಕೊಲಾಜಿಕಲ್ ಹುಕ್ ಅಥವಾ ಮಾನಸಿಕ ತಂತ್ರಗಾರಿಕೆ ಎನ್ನಬಹುದೇ? ಅಂದ್ರೆ ಆಧುನಿಕ ಕಾಲದ ಪಬ್ಲಿಕ್ ರಿಲೇಷನ್ಸ್ ಅಥವಾ ಬ್ರ್ಯಾಂಡಿಂಗ್ ತಂತ್ರದಂತೆ ಕಾಣುತ್ತಿಲ್ಲವೇ ಇದು? ಆಸಕ್ತಿದಾಯಕ ದೃಷ್ಟಿಕೋನ ಇದು. ಮೊದಲು ಜನರ ಗಮನವನ್ನು ಮತ್ತು ನಂಬಿಕೆಯನ್ನು ತನ್ನತ್ತ ಸೆಳೆದುಕೊಳ್ಳಲು ಅತ್ಯಂತ ಆಪ್ತವಾದ, ಮುಗ್ಧವಾದ ಪ್ರೇಮವನ್ನು ಬಳಸುವುದು. ಆ ಬೆಣ್ಣೆ ಕದಿಯುವ ಪ್ರಸಂಗಗಳು ಜನರನ್ನು ಭಾವುಕವಾಗಿ ಕೃಷ್ಣನಿಗೆ ಹತ್ತಿರ ಮಾಡಿದವು. ನಿಜ. ಜನ ಆತನನ್ನು ತಮ್ಮ ಮನೆ ಮಗನಂತೆ ಪ್ರೀತಿಸಲು ಶುರು ಮಾಡಿದ್ರು ಅಲ್ವಾ? ಆ ನಂತರ ಆ ನಂಬಿಕೆಯ ಬುನಾದಿಯ ಮೇಲೆ ನಿಂತು ಯುದ್ಧಭೂಮಿಯಂಥ ಅತ್ಯಂತ ಸಂಕೀರ್ಣ ಮತ್ತು ಒತ್ತಡದ ಸನ್ನಿವೇಶದಲ್ಲಿ ಭಗವದ್ಗೀತೆಯಂತಹ ಜೀವನದ ಅತಿ ದೊಡ್ಡ ಪಾಠವನ್ನು ಬೋಧಿಸ್ತಾನೆ. ಇದು ಉದ್ದೇಶಪೂರ್ವಕವಾಗಿ ಮಾಡಿದ ತಂತ್ರಗಾರಿಕೆ ಅಂತಾನೆ ಅನಿಸ್ತಿದೆ. ನೀವು ಹೇಳಿದ ಆ ಸೈಕಲಾಜಿಕಲ್ ಹುಕ್ ಸಾದೃಶ್ಯ ಬಹಳ ನಿಖರವಾಗಿದೆ. ಆಧುನಿಕ ಕಾರ್ಪೊರೇಟ್ ಲೀಡರ್ಶಿಪ್ ತರಬೇತಿಗಳಲ್ಲಿ ಅಥವಾ ಬ್ರ್ಯಾಂಡಿಂಗ್ನಲ್ಲಿ ಇದನ್ನೇ ಎಮೋಷನಲ್ ಕ್ಯಾಪಿಟಲ್ ಬಿಲ್ಡ್ ಮಾಡುವುದು ಅಂತಾರೆ. ಎಮೋಷನಲ್ ಕ್ಯಾಪಿಟಲ್ ಅಂದ್ರೆ ಭಾವನಾತ್ಮಕ ಬಂಡವಾಳ. ಹೌದು. ನಮ್ಮ ದಾಖಲೆಗಳು ತೋರಿಸುವಂತೆ ಕೃಷ್ಣ ಬಾಲ್ಯದಲ್ಲಿ ಗೋಕುಲದಲ್ಲಿ ಗಳಿಸಿದ ಆ ಎಮೋಷನಲ್ ಕ್ಯಾಪಿಟಲ್ ಸಾಮಾನ್ಯವಾದದ್ದಲ್ಲ. ಮನುಷ್ಯನ ಅಂತರಂಗವನ್ನು ಪ್ರವೇಶಿಸಲು ಪ್ರೇಮವೇ ಅತ್ಯುತ್ತಮವಾದ ದಾರಿ. ಬಾಲ್ಯದ ಲೀಲೆಗಳು ಆ ಪ್ರೇಮದ ಸೇತುವೆಯನ್ನು ನಿರ್ಮಿಸಿದವು. ಅಂದ್ರೆ ಬರೀ ಬೋಧನೆ ಮಾಡಿದ್ರೆ ಜನ ಕೇಳಲ್ಲ ಅಂತನಾ? ಖಂಡಿತ ಕೇಳಲ್ಲ. ಯೋಚಿಸಿ ನೋಡಿ, ಯಾರೋ ಅಪರಿಚಿತ ವ್ಯಕ್ತಿ ನಿಮಗೆ ಬಂದು ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ಮಾಡು ಅಂತ ವೇದಾಂತ ಹೇಳಿದ್ರೆ ನೀವು ಕೇಳುತ್ತೀರಾ? ಖಂಡಿತ ಇಲ್ಲ. ಆದರೆ ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ, ನೀವು ಸಂಪೂರ್ಣವಾಗಿ ನಂಬುವ ಆಪ್ತ ವ್ಯಕ್ತಿ ಹೇಳಿದ್ರೆ ಕೇಳ್ತೀರಿ ಅಲ್ವಾ? ಹೌದು. ಅಂದ್ರೆ ಗೀತೆಯ ಬೋಧನೆ ಪರಿಣಾಮಕಾರಿಯಾಗಿ ತಲುಪಲು ಆ ನಂಬಿಕೆಯ ಅಡಿಪಾಯ ಮೊದಲೇ ಸಿದ್ಧವಾಗಿರಬೇಕಿತ್ತು ಅಂತಾಯ್ತು. ನಿಖರವಾಗಿ. ಆದರೆ ಇಲ್ಲಿ ನಾವು ಇನ್ನೊಂದು ಹೆಜ್ಜೆ ಮುಂದೆ ಹೋಗಬೇಕು. ಬಾಲ್ಯದ ಲೀಲೆಗಳು ಕೇವಲ ಜನರನ್ನು ಆಕರ್ಷಿಸಲು ಮಾಡಿದ PR ಸ್ಟಂಟ್ ಆಗಿರಲಿಲ್ಲ. ಮತ್ತೇನಾಗಿತ್ತು ಅದು? ಅದು ಭಕ್ತ ಮತ್ತು ಭಗವಂತನ ನಡುವಿನ ಬೇಷರತ್ ಪ್ರೇಮದ ಅಭಿವ್ಯಕ್ತಿ. ಆದರೆ ಕೇವಲ ಪ್ರೇಮದಿಂದಲೇ ಜಗತ್ತಿನ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ಸಾಧ್ಯವಿಲ್ಲ. ವಾಸ್ತವದ ಸಮಸ್ಯೆಗಳು ಬೇರೆ ಇರ್ತವೆ. ಹೌದು. ಬದುಕಿನ ಸಮಸ್ಯೆಗಳನ್ನು, ಅಜ್ಞಾನವನ್ನು ನಾಶ ಮಾಡಲು ಪ್ರೇಮ ಮಾತ್ರ ಸಾಲದು. ಅಲ್ಲಿ ಜ್ಞಾನವೇ ಆಯುಧವಾಗಬೇಕು. ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಎದುರಾದದ್ದು ಪ್ರೇಮದ ಸಮಸ್ಯೆ ಅಲ್ಲ. ಅದು ಕರ್ತವ್ಯ ಮತ್ತು ಮೋಹದ ನಡುವಿನ ಸಂಘರ್ಷ ಅಲ್ವಾ? ಅದೇ, ತನ್ನವರೇ ಆದವರನ್ನು ಕೊಲ್ಲಬೇಕಲ್ಲ ಎನ್ನುವ ಗೊಂದಲ. ಆ ಅಜ್ಞಾನ ಮತ್ತು ಗೊಂದಲಗಳನ್ನು ನಾಶ ಮಾಡಲು ಕೃಷ್ಣ ಜ್ಞಾನವನ್ನು ಬಳಸಿದನು. ಇದು ಕೃಷ್ಣನ ಅಂತರಂಗದ ವಿಜ್ಞಾನ. ವಾವ್! ಪ್ರೇಮದಿಂದ ಸೆಳೆದು ನಂಬಿಕೆ ಹುಟ್ಟಿಸಿ ಆ ನಂಬಿಕೆಯ ಆಧಾರದ ಮೇಲೆ ಜ್ಞಾನದಿಂದ ಉದ್ಧಾರ ಮಾಡುವ ಪರಿಪೂರ್ಣ ಪ್ರಕ್ರಿಯೆ ಇದು. ಹೌದು. ಬೆಣ್ಣೆ ಕದಿಯುವ ಮೂಲಕ ಜನರ ಭಾವನೆಗಳನ್ನು ಗೆದ್ದ ಕೃಷ್ಣ ಯುದ್ಧಭೂಮಿಯಲ್ಲಿ ಅದೇ ಜನರಿಗೆ ಕಠಿಣವಾದ ತತ್ವಗಳನ್ನು ಹೇಳಿದ ಎನ್ನುವುದು ಸರಿ. ಪ್ರೇಮ ಮತ್ತು ಜ್ಞಾನದ ಈ ಸಮತೋಲನ ಅದ್ಭುತವಾಗಿದೆ. ಆದರೆ ಕುರುಕ್ಷೇತ್ರದ ಆ ರಕ್ತಪಾತದ ನಡುವೆ ಆತ ಹೇಳಿದ ಕಠಿಣ ತತ್ವಗಳು ಕೇವಲ ಆ ಕಾಲದ ಯುದ್ಧಕ್ಕೆ ಸೀಮಿತವಾಯಿತಾ? ಅಥವಾ ಇಂದಿನ ನಮ್ಮ ಆಧುನಿಕ ಕಾರ್ಪೊರೇಟ್ ಯುದ್ಧ ಭೂಮಿಗೂ ನಮ್ಮ ದೈನಂದಿನ ಹೋರಾಟಗಳಿಗೂ ಆ ದಾಖಲೆಗಳು ಏನಾದರೂ ಪರಿಹಾರ ನೀಡುತ್ತವೆಯಾ? ಖಂಡಿತ ನೀಡುತ್ತವೆ.
ಏಕೆಂದರೆ ಇತಿಹಾಸದ ಕಥೆಗಳು ಎಷ್ಟೇ ಚೆನ್ನಾಗಿದ್ರೂ ಇಂದಿನ ಮಾಹಿತಿಯ ಯುಗದಲ್ಲಿ ವೇಗದ ಬದುಕಿನಲ್ಲಿ ಅದು ನಮಗೆ ಹೇಗೆ ಅನ್ವಯವಾಗುತ್ತದೆ ಎನ್ನುವುದು ಅತಿ ಮುಖ್ಯ. ನಮ್ಮ ದಾಖಲೆಗಳು ಕೃಷ್ಣ ತತ್ವ ಕಲಿಸುವ 3 ಪ್ರಮುಖ ಗುಟ್ಟುಗಳನ್ನು ಪ್ರಸ್ತಾಪಿಸಿವೆ ಅಲ್ಲವೇ? ಹೌದು, ಆ 3 ಗುಟ್ಟುಗಳು ಕೇವಲ ಆಧ್ಯಾತ್ಮಿಕ ಪದಗಳಲ್ಲ, ಇವು ಆಧುನಿಕ ಮಾನಸಿಕ ಆರೋಗ್ಯದ ಅಥವಾ ಮೆಂಟಲ್ ಹೆಲ್ತ್ನ ಅಡಿಪಾಯಗಳು ಅಂತಲೇ ಹೇಳಬಹುದು. ಆ 3 ಗುಟ್ಟುಗಳು ಯಾವುವು? ಅವುಗಳೆಂದರೆ ಸ್ಥಿತಪ್ರಜ್ಞತೆ, ಕರ್ಮಯೋಗ ಮತ್ತು ಸಮರ್ಪಣಾ ಭಾವ. ಸರಿ, ಒಂದೊಂದಾಗೆ ನೋಡೋಣ. ಮೊದಲನೆಯದು ಸ್ಥಿತಪ್ರಜ್ಞತೆ. ಅಂದ್ರೆ ಕಷ್ಟ ಬರಲಿ ಸುಖ ಬರಲಿ ಮುಖದಲ್ಲಿ ಸದಾ ಆ ಕಿರುನಗೆ ಇರಬೇಕು ಅಂತ. ಕೃಷ್ಣನ ಜೀವನವನ್ನು ನೋಡಿದ್ರೆ ಹುಟ್ಟಿನಿಂದ ಸಾವಿನವರೆಗೂ ಬರೀ ಕಷ್ಟಗಳು, ಹೋರಾಟಗಳೇ. ಆದರೂ ಆತನ ಜೀವನವೇ ಒಂದು ಸಂಭ್ರಮವಾಗಿತ್ತು. ಆದ್ರೆ ದಯವಿಟ್ಟು ಕ್ಷಮಿಸಿ, ಇದನ್ನ ವಾಸ್ತವದಲ್ಲಿ ಒಪ್ಕೊಳ್ಳೋದು ಬಹಳ ಕಷ್ಟ ಅಲ್ವಾ? ಇದು ಕೇವಲ ಪುಸ್ತಕದ ಬದನೆಕಾಯಿ ಅನಿಸ್ತಿಲ್ವೇ? ಯಾಕೆ ಕಷ್ಟ ಅನ್ಸುತ್ತೆ ನಿಮ್ಗೆ? ಲೈಕ್ ನಾವು ಪರೀಕ್ಷೆ ಬರೆಯುವಾಗ ಅಥವಾ ಆಫೀಸ್ನಲ್ಲಿ ನಮ್ಮ ಬಾಸ್ ನಮ್ಮ ಮೇಲೆ ಕಿರುಚಾಡುವಾಗ, ಆ ಕೆಲಸದ ಡೆಡ್ಲೈನ್ಗಳ ಒತ್ತಡದಲ್ಲಿ ಸಿಲುಕಿದಾಗ ಈ ಸ್ಥಿತಪ್ರಜ್ಞತೆನ ಕಾಪಾಡಿಕೊಳ್ಳೋದು ಹೇಗೆ ಸಾಧ್ಯ? ಹೌದು, ಅದು ಪ್ರಾಯೋಗಿಕವಾಗಿ ಅಸಾಧ್ಯ ಅನ್ಸುತ್ತೆ. ಅಷ್ಟೊಂದು ವಿಪರೀತ ಟೆನ್ಷನ್ನಲ್ಲಿ ಮುಖದಲ್ಲಿ ಕಿರುನಗೆ ಇಟ್ಕೊಳ್ಳೋದು ಜೈವಿಕವಾಗಿ ಅಸಾಧ್ಯ ಅಲ್ವಾ? ನಮ್ಮ ಮೂಲಗಳ ಪ್ರಕಾರ ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ಬರೀ ಕೂಲಾಗಿರಿ ಅಂದ್ರೆ ಸಾಲಲ್ಲ. ಇದು ಇಂದಿನ ಕಾಲದ ಅತ್ಯಂತ ವಾಸ್ತವಿಕ ಪ್ರಶ್ನೆ. ಈ ಮೆಕ್ಯಾನಿಸಂ ಅರ್ಥವಾಗಬೇಕಾದ್ರೆ ನಾವು ಆ 2ನೇ ಮತ್ತು 3ನೇ ಗುಟ್ಟಿನ ಸಹಾಯ ಪಡಿಬೇಕು. ಅಂದ್ರೆ ಕರ್ಮಯೋಗ ಮತ್ತು ಸಮರ್ಪಣಾ ಭಾವ ಇವೆರಡನ್ನ? ಹೌದು, ಇವು 3 ಬೇರೆ ಬೇರೆ ಅಲ್ಲ, ಇವು ಒಂದಕ್ಕೊಂದು ಬೆಸೆದುಕೊಂಡಿರುವ ಸರಪಳಿ ಇದ್ದಾಗೆ. ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕಾದದ್ದು ನಾವು ಒತ್ತಡಕ್ಕೆ ಒಳಗಾಗುವುದು ಯಾವಾಗ ಅಂತ. ಮನಃಶಾಸ್ತ್ರವು ಇದನ್ನೇ ಹೇಳುತ್ತೆ. ನಾವು ಮಾಡುವ ಕೆಲಸದಿಂದ ನಮ್ಗೆ ಒತ್ತಡ ಬರುತ್ತೆ ಅಲ್ವಾ? ಅಲ್ಲ, ಅಲ್ಲಿಯೇ ನಾವೆಲ್ಲರೂ ತಪ್ಪು ಮಾಡೋದು. ನಾವು ಮಾಡುವ ಕೆಲಸದಿಂದ ನಮಗೆ ಎಂದಿಗೂ ಒತ್ತಡ ಬರುವುದಿಲ್ಲ. ಓ, ಮತ್ತದು ಯಾವುದರಿಂದ ಬರುತ್ತೆ? ಬದಲಾಗಿ ಆ ಕೆಲಸದ ಫಲಿತಾಂಶ ಏನಾಗುತ್ತದೆಯೋ ಎನ್ನುವ ಭವಿಷ್ಯದ ಭಯದಿಂದ ಒತ್ತಡ ಹುಟ್ಟುತ್ತದೆ. ಅಂದ್ರೆ ನಾನು ಫೇಲ್ ಆದ್ರೆ ಏನ್ ಗತಿ? ನನ್ನ ಬಾಸ್ ನನ್ನನ್ನು ಕೆಲಸದಿಂದ ತೆಗೆದ್ರೆ ಏನ್ ಗತಿ? ಈ ಭಯನ? ನಿಖರವಾಗಿ ಈ ಭಯವೇ ನಮ್ಮನ್ನು ಕುಗ್ಗಿಸುವುದು. ಅಂದ್ರೆ ನಾವು ವರ್ತಮಾನದಲ್ಲಿ ಕೆಲಸ ಮಾಡ್ತಿದ್ರು ನಮ್ಮ ಮೆದುಳು ಭವಿಷ್ಯದ ಭಯದಲ್ಲಿರುತ್ತೆ. ಇದನ್ನೊಂದು ಸಾದೃಶ್ಯದ ಮೂಲಕ ನೋಡಬಹುದೇ? ಖಂಡಿತ. ಯಾವ ಸಾದೃಶ್ಯ ಯೋಚನೆ ಮಾಡ್ತಿದ್ದೀರಾ? ಉದಾಹರಣೆಗೆ, ಒಂದು ಕ್ರಿಕೆಟ್ ಮ್ಯಾಚ್ ಆಡ್ತಿದ್ದೇವೆ ಅನ್ಕೊಳ್ಳಿ. ನಮ್ಮ ಸಂಪೂರ್ಣ ಗಮನ ಬರುವ ಚೆಂಡಿನ ಮೇಲಿರ್ಬೇಕು ತಾನೇ? ಹೌದು, ಚೆಂಡಿನ ಮೇಲೆಯೇ ಇರಬೇಕು. ಆದರೆ ನಾವು ಚೆಂಡನ್ನು ನೋಡುವ ಬದಲು ಪದೇ ಪದೇ ಸ್ಕೋರ್ ಬೋರ್ಡ್ ಕಡೆಗೆ ನೋಡುತ್ತಿದ್ದರೆ ಖಂಡಿತವಾಗಿಯೂ ಔಟ್ ಆಗುತ್ತೇವೆ. ಅತ್ಯದ್ಭುತವಾದ ಸಾದೃಶ್ಯ ಇದು. ಇಲ್ಲಿ ಆ ರಿಸಲ್ಟ್ ಅಥವಾ ಸ್ಕೋರ್ ಬೋರ್ಡ್ ನಮ್ಮ ಏಕಾಗ್ರತೆಯನ್ನು ಹಾಳು ಮಾಡುತ್ತಿದೆಯಲ್ವಾ? ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಕರ್ಮಯೋಗ ಹೇಳುವುದು ಕೂಡ ಅದನ್ನೇ. ನಿನ್ನ ನಿಯಂತ್ರಣದಲ್ಲಿರುವುದು ಕೇವಲ ನಿನ್ನ ಶ್ರಮ ಮತ್ತು ಕೆಲಸ ಮಾತ್ರ. ಅಂದ್ರೆ ಆ ಬರುವ ಚೆಂಡನ್ನು ಎದುರಿಸುವುದು ಮಾತ್ರ. ಫಲಿತಾಂಶ ಅಂದ್ರೆ ಸ್ಕೋರ್ ಬೋರ್ಡ್ ನಿನ್ನ ಕೈಯಲ್ಲಿ ಇಲ್ಲ ಅಂತ. ಆದ್ರೆ ಮೆದುಳಿನಿಂದ ಆ ಫಲಿತಾಂಶದ ಭಯವನ್ನು ತೆಗೆದುಹಾಕುವುದು ಹೇಗೆ? ಇಲ್ಲಿಯೇ 3ನೆಯ ಗುಟ್ಟಾದ ಸಮರ್ಪಣಾ ಭಾವ ಕೆಲಸ ಮಾಡುವುದು. ಅಂದ್ರೆ ನಮ್ಮ ಮೂಲಗಳು ಹೇಳುವ ಸಮರ್ಪಣಾ ಭಾವ ಕೇವಲ ದೇವರ ಮುಂದೆ ಕೈಮುಗಿದು ನಿಲ್ಲುವುದಲ್ಲ, ಅದೊಂದು ಕಾಗ್ನಿಟಿವ್ ಟೆಕ್ನಿಕ್ ಅಂತಾನಾ? ಹೌದು. ನನ್ನ ಶಕ್ತಿ ಮೀರಿ ನಾನು ಕೆಲಸ ಮಾಡುತ್ತೇನೆ, ಉಳಿದದ್ದನ್ನು ಆ ಪರಮಪ್ರಜ್ಞೆಗೆ ಅಥವಾ ಆ ಜಗನ್ನಾಟಕ ಸೂತ್ರಧಾರಿಗೆ ಅರ್ಪಿಸುತ್ತೇನೆ ಎಂಬ ಭಾವನೆ ಬೆಳೆಸಿಕೊಳ್ಳುವುದು. ಯಾವಾಗ ನಾವು ಫಲಿತಾಂಶದ ಮೇಲಿನ ನಿಯಂತ್ರಣದ ಭ್ರಮೆಯನ್ನು ಬಿಟ್ಟುಕೊಡುತ್ತೇವೆಯೋ ಆಗ ನಮ್ಮ ಮೆದುಳಿನ ಮೇಲಿರುವ ಅರಿವಿನ ಹೊರೆ ಅಥವಾ ಕಾಗ್ನಿಟಿವ್ ಲೋಡ್ ಒಮ್ಮೆಲೆ ಕಡಿಮೆಯಾಗುತ್ತದೆ. ಅಂದ್ರೆ ಆ ಸ್ಕೋರ್ ಬೋರ್ಡ್ ನೋಡುವ ಜವಾಬ್ದಾರಿಯನ್ನ ನಾವು ಭಗವಂತನಿಗೆ ಒಪ್ಪಿಸಿಬಿಡ್ತೇವೆ. ಹೌದು. ಆಗ ಏನಾಗ್ತದೆ? ನಮ್ಮ ಸಂಪೂರ್ಣ ಶಕ್ತಿ, ಗಮನ ಕೇವಲ ನಮ್ಮ ಕೆಲಸದ ಮೇಲೆ, ಆ ಚೆಂಡಿನ ಮೇಲೆ ಕೇಂದ್ರೀಕೃತವಾಗುತ್ತದೆ. ವಾವ್! ಅಂದ್ರೆ ಫಲಿತಾಂಶದ ಭಾರ ತಲೆಯಿಂದ ಇಳಿದ ತಕ್ಷಣವೇ ಮೆದುಳು ಸಹಜವಾಗಿ ಶಾಂತವಾಗುತ್ತದೆ. ಹೌದು. ಆ ಶಾಂತ ಸ್ಥಿತಿಯೇ ಸ್ಥಿತಪ್ರಜ್ಞತೆ. ನೀವು ಕೇಳಿದ್ರಲ್ಲ, ಆ ಟೆನ್ಷನ್ನಲ್ಲಿ ನಗುವುದು ಹೇಗೆ ಅಂತ. ನಗುವುದು ನಟನೆ ಅಲ್ಲ, ಅದು ಆಂತರಿಕ ನಿರಾಳತೆಯ ಲಕ್ಷಣ. ಖಂಡಿತ. ಸಮರ್ಪಣಾ ಭಾವದಿಂದ ಫಲಿತಾಂಶದ ಭಯ ಹೋದಾಗ ಸ್ಥಿತಪ್ರಜ್ಞತೆ ತಾನಾಗಿಯೇ ಬರುತ್ತದೆ. ಆ ಸ್ಥಿತಿಯಲ್ಲಿ ನಮ್ಮೊಳಗಿನ ಜ್ಞಾನದ ರಥವು ಯಾವ ಅಡೆತಡೆಗಳೂ ಇಲ್ಲದೆ ಸರಾಗವಾಗಿ ಸಾಗುತ್ತದೆ. ಕೃಷ್ಣ ಅರ್ಜುನನ ರಥವನ್ನು ಓಡಿಸಿದ್ದು ಕೇವಲ ಭೌತಿಕ ಯುದ್ಧಭೂಮಿಯಲ್ಲಿ ಅಲ್ಲ, ಆತನ ಮಾನಸಿಕ ಗೊಂದಲಗಳ ನಡುವೆಯೂ ಆ ರಥವನ್ನು ಜ್ಞಾನದ ಕಡೆಗೆ ಮುನ್ನಡೆಸಿದನು ಅಂತಾಯ್ತು. ಹೌದು.
ಇದನ್ನೇ ನಾವು ನಮ್ಮ ನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಿರುವುದು. ಇದು ನಿಜಕ್ಕೂ ಕಣ್ತೆರೆಸುವಂತಹ ಒಳನೋಟ. ಬರೀ ತತ್ವಗಳಾಗಿ ಉಳಿದಿದ್ದ ವಿಚಾರಗಳು ನಮ್ಮ ಮೆದುಳಿನಲ್ಲಿ ಹೇಗೆ ಕೆಲಸ ಮಾಡುತ್ತವೆ ಎನ್ನುವುದನ್ನು ಈ ದಾಖಲೆಗಳು ಇಷ್ಟು ಅದ್ಭುತವಾಗಿ ವಿಶ್ಲೇಷಿಸಿವೆ ಎನ್ನುವುದು ನಿಜಕ್ಕೂ ಸೋಜಿಗ. ಹೌದು, ಇದು ವಿಜ್ಞಾನವೇ ಸರಿ. ಇದನ್ನೆಲ್ಲ ಕೇಳಿದ ಮೇಲೆ ಮತ್ತು ಈ ಎಲ್ಲ ಮೂಲಗಳನ್ನು ಒಗ್ಗೂಡಿಸಿ ನೋಡಿದಾಗ ಒಂದು ವಿಷಯ ಬಹಳ ಸ್ಪಷ್ಟವಾಗುತ್ತದೆ. ಕೃಷ್ಣ ಎಂದರೆ ಯಾವುದೋ ಯುಗದಲ್ಲಿ ಯಾವುದೋ ಕಾಲದಲ್ಲಿ ಬದುಕಿದ್ದ ಕೇವಲ ಒಬ್ಬ ವ್ಯಕ್ತಿಯಲ್ಲ. ಆತ ನಮ್ಮೆಲ್ಲರ ಒಳಗೆ ಅಡಗಿರುವ ಪರಮಾತ್ಮನ ಪ್ರಜ್ಞೆ ಅಥವಾ ಸುಪ್ರೀಂ ಕಾನ್ಷಿಯಸ್ನೆಸ್. ನಾವು ಎಲ್ಲಿಯವರೆಗೆ ನಮ್ಮ ಅಹಂಕಾರ ಮತ್ತು ಫಲಿತಾಂಶದ ಭಯದಲ್ಲಿ ಸಿಲುಕಿರುತ್ತೇವೋ ಅಲ್ಲಿಯವರೆಗೆ ನಮ್ಮೊಳಗಿನ ಕೃಷ್ಣ ಮಲ್ಲಗಿರುತ್ತಾನೆ. ಯಾವಾಗ ನಾವು ನಮ್ಮ ಅಜ್ಞಾನವನ್ನು ಗೊಂದಲಗಳನ್ನು ನಿವಾರಿಸಲು ಆ ಪ್ರಜ್ಞೆಯನ್ನು ಎಚ್ಚರಿಸುತ್ತೇವೋ ಆಗ ಆ ಕೃಷ್ಣ ನಮ್ಮ ಜೀವನದ ರಥದ ಸಾರಥಿಯಾಗುತ್ತಾನೆ. ಸಂಪೂರ್ಣವಾಗಿ ಸತ್ಯ. ಅಂತಿಮವಾಗಿ ಕೃಷ್ಣ ತತ್ವ ಎಂದರೆ ನಮ್ಮೊಳಗಿನ ಆ ಅತ್ಯುನ್ನತ ಪ್ರಜ್ಞೆಯನ್ನು ತಟ್ಟಿ ಎಬ್ಬಿಸುವ ಪ್ರಕ್ರಿಯೆಯಷ್ಟೇ. ಆ ಪ್ರಜ್ಞೆ ಜಾಗೃತವಾದರೆ ನಮ್ಮ ಬದುಕಿನ ಕುರುಕ್ಷೇತ್ರದಲ್ಲಿ ನಾವು ಸೋಲುವ ಪ್ರಶ್ನೆಯೇ ಇಲ್ಲ. ಖಂಡಿತ. ಹಾಗಾಗಿ ಈ ಆಳವಾದ ವಿಶ್ಲೇಷಣೆಯಿಂದ ನಾವು ಪಡೆದುಕೊಂಡ ಜ್ಞಾನವನ್ನು ನಮ್ಮ ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡೋಣ. ನಮ್ಮ ಈ ಸರಣಿ ಇಂದಿಗೆ ಮುಕ್ತಾಯಗೊಳ್ಳುತ್ತಿಲ್ಲ. ಹೌದು. ನಾಳೆ ನಾವು ಈ ಸರಣಿಯ ಕಡೆಯ ಮತ್ತು ಅತ್ಯಂತ ಕೌತುಕದ ಅವತಾರವಾದ ಕಲ್ಕಿ ಅವತಾರದ ಬಗ್ಗೆ ತಿಳಿಯಲಿದ್ದೇವೆ. ಆ ಭವಿಷ್ಯದ ಅವತಾರ ಹೇಗಿರಬಹುದು ಎನ್ನುವ ಅನೇಕ ರಹಸ್ಯಗಳನ್ನು ನಮ್ಮ ದಾಖಲೆಗಳು ಬಿಚ್ಚಿಡಲಿವೆ. ಅದಂತೂ ಬಹಳ ಕುತೂಹಲಕಾರಿಯಾದ ವಿಚಾರ. ಆದ್ರೆ ಆ ಸಂವಾದಕ್ಕೆ ಹೋಗುವ ಮುನ್ನ ಇಂದಿನ ಚರ್ಚೆಯ ಆಧಾರದ ಮೇಲೆ ಪ್ರತಿಯೊಬ್ಬರೂ ಇದನ್ನೊಮ್ಮೆ ಆಳವಾಗಿ ಯೋಚಿಸಿ. ಕೃಷ್ಣನೇ ನಮ್ಮ ಅಂತರಂಗದ ಜಾಗೃತ ಪ್ರಜ್ಞೆಯಾಗಿದ್ರೆ, ಭಗವದ್ಗೀತೆಯ ತತ್ವಗಳೇ ನಮ್ಮ ದಾರಿದೀಪವಾಗಿದ್ರೆ, ಇಂದಿನ ಈ ಕಲಿಯುಗದಲ್ಲಿ ನಮ್ಮ ಒಳಗಿನ ಯಾವ ಅಂಧಕಾರವನ್ನು ನಾಶ ಮಾಡಲು ಆ ಕಲ್ಕಿ ಅವತಾರ ಬೇರೆಯಲ್ಲಿಯೂ ಅಲ್ಲ, ನಮ್ಮದೇ ಮನಸ್ಸಿನಲ್ಲಿ ಹುಟ್ಟಿ ಬರಬೇಕಾಗಿದೆ. ನಮ್ಮೊಳಗಿನ ಆ ಅತಿ ದೊಡ್ಡ ಶತ್ರು ಯಾರೋ? ಅದೊಂದು ಅತ್ಯಂತ ಪ್ರಬಲವಾದ ಮತ್ತು ಪ್ರತಿಯೊಬ್ಬರನ್ನು ಚಿಂತನೆಗೆ ಹಚ್ಚುವ ಪ್ರಶ್ನೆ. ಆ ಶತ್ರುವನ್ನು ಮತ್ತು ಆ ಕಲ್ಕಿಯನ್ನು ಹೊರಗಡೆ ಹುಡುಕುವ ಬದಲು ನಮ್ಮ ಒಳಗೆ ಹುಡುಕಬೇಕಾಗಿದೆ. ಇವು ಮುಂದುವರೆಸುವ ಭರವಸೆಯೊಂದಿಗೆ ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ವಿರಾಮ ನೀಡ್ತಿದ್ದೇವೆ. ಜೈ ಶ್ರೀಕೃಷ್ಣ, ಜೈ ಭಾರತ್ ಮಾತೆ. ನಮಸ್ಕಾರ.